ನೀವು ಮಾಡೋ ಬಿಸ್ನೆಸ್ ಸಕ್ಸಸ್ಫುಲ್ ಆಗಬೇಕಂದ್ರೆ ನೀವು ಈ ರೂಲ್ಸ್ನ ಫಾಲೋ ಮಾಡಲೇಬೇಕು. ನಮ್ಮ ದೇಶದ ಲೆಜೆಂಡರಿ ವ್ಯಕ್ತಿಯಾಗಿರೋ ರತನ್ ಟಾಟಾ ಒಂದು ಮಾತು ಹೇಳ್ತಾರೆ, ಫೋಕಸ್ ಆನ್ ಕ್ರಿಯೇಟಿಂಗ್ ವ್ಯಾಲ್ಯೂ ಫಸ್ಟ್ ಅಂಡ್ ಪ್ರಾಫಿಟ್ ವಿಲ್ ಆಲ್ವೇಸ್ ಫಾಲೋ ಅಂತ. ಅದೇ ರೀತಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಕೂಡ ಅದೇ ಹೇಳ್ತಾರೆ, ಕೆಲಸ ಮಾಡೋದು ಮಾತ್ರ ನಮ್ಮ ಕರ್ತವ್ಯ, ಫಲನ ನಾವು ಯಾವತ್ತು ನಿರೀಕ್ಷೆ ಮಾಡ್ಬೋದು, ಫಲ ಪರಮಾತ್ಮನ ಕೈಲಿರುತ್ತೆ ಅಂತ. ಯಾಕಂದ್ರೆ ಒಂದು ಎಕ್ಸಾಂಪಲ್ ತಗೊಳ್ಳಿ, ನೀವು ಒಂದು ಹೋಟ್ಲು ಬಿಸ್ನೆಸ್ ಮಾಡ್ಬೇಕಂತಿದ್ದೀರಾ, ನಿಮಗೆ ಡೈಲಿ ಒಂದು 20 ಜನ ಕಸ್ಟಮರ್ ಬರ್ತಾ ಇದ್ದಾರೆ. ನಿಮ್ದು ಫಸ್ಟ್ ಮೋಟಿವೇ ಲಾಭ ಮಾಡೋದಿದ್ರೆ ಕಡಿಮೆ ಐಟಮ್ನ ಹಾಕ್ಬಿಟ್ಟು ಅಡುಗೆ ಮಾಡಿ ಅವ್ರಿಗೆ ಊಟಕ್ಕೆ ಹಾಕ್ತೀರಾ. ಆ ಊಟ ತಿಂದು ಅವ್ರ ಹೊಟ್ಟೆ ಕೆಟ್ಟೋದ್ರೆ ಅವ್ರು ಇನ್ನೊಂದು ದಿವಸ ಹೋಟ್ಲಿಗೆ ಬರ್ತಾರ. ಅವರು ಒಬ್ಬರೇ ಬರೋದಲ್ದಲೆ ಇನ್ನೂ 100 ಜನಕ್ಕೆ ಹೋಗಿ ಹೇಳ್ತಾರೆ, ಈ ಹೋಟ್ಲಲ್ಲಿ ತಿನ್ಬೇಡ, ಸರಿ ಇಲ್ಲ, ಈ ಹೋಟ್ಲಲ್ಲಿ ಕ್ಲೀನಾಗಿ ಮೇಂಟೈನ್ ಮಾಡಲ್ಲ ಅಂತ. ನೀವು ಮೊದಲನೇ ದಿವಸನೇ ಲಾಭ ಮಾಡಕ್ಕೆ ಹೋಗಿ ಮುಂದೆ ನಡೆಯೋ ವ್ಯಾಪಾರನೆಲ್ಲ ಹಾಳು ಮಾಡ್ಕೊಂಡ್ರಿ. ಅದೇ ನೀವೇನಾದರೂ ಮೊದಲಿಗೆ ಲಾಸ್ ಆದರೂ ಪರವಾಗಿಲ್ಲ, ಕಸ್ಟಮರ್ನ ಸ್ಯಾಟಿಸ್ಫೈಡ್ ಮಾಡಬೇಕಂತ ನೀವು ಕಸ್ಟಮರ್ಗೆ ಒಳ್ಳೆ ಊಟ ಕೊಟ್ಟರೆ ಕಸ್ಟಮರ್ ಏನು ಮಾಡ್ತಾನೆ, ಇನ್ನೂ 40 ಜನದ ಹತ್ರ ಹೋಗಿ ಹೇಳ್ತಾನೆ, ತುಂಬ ಚೆನ್ನಾಗಿರುತ್ತೆ ಊಟ ಅಂತ. ಇನ್ನೂ 40 ಜನ ಹುಡ್ಕೊಂಬರ್ತಾರೆ. ಇದರಿಂದ ಏನಾಯಿತು, ನೀವಿಲ್ಲಿ ಲಾಭದ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಆಗ ಲಾಭ ಆಟೋಮೆಟಿಕ್ಲಿ ನಿಮ್ಮನ್ನು ಹುಡ್ಕೊಂಬರುತ್ತೆ. ಇದನ್ನೇ ದೊಡ್ಡ ದೊಡ್ಡ ವ್ಯಕ್ತಿಗಳು ಹೇಳೋದು, ಫೋಕಸ್ ಆನ್ ಕ್ರಿಯೇಟಿಂಗ್ ವ್ಯಾಲ್ಯೂ ಫಸ್ಟ್, ಪ್ರಾಫಿಟ್ ವಿಲ್ ಆಲ್ವೇಸ್ ಫಾಲೋ ಅಂತ.